ಕ್ರಾಂತಿ ಮಾಡಿದ್ಮೇಲೆ ಈ ಸಬ್ಜೆಕ್ಟ್ ಎಲ್ಲ ನೋಡಿದ್ಮೇಲೆ ಮತ್ತೆ ಈಗ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ದರ್ಶನ್ ಸರ್ಗೂ ಅನ್ನಿಸ್ತಾ ನನ್ನ ಮಗನ ಇಲ್ಲ ನಾನು ಇನ್ ಮುಂದೆ ಸರ್ಕಾರಿ ಶಾಲೆಯಲ್ಲಿ ಓದಿಸೋಣ ಬೇಡ ಇದು ಅದು ಮನೆಯವ್ರ ಶೋಕಿಮಾ ಹೆಣ್ಮಕ್ಳು ಅಷ್ಟೇ ನನ್ನ ಮನೇಲಿ ಅದಿರೋದು ನಡೀತಾ ಇರೋದು ನಂಗೆ ಬೇರೆಯವ್ರ ಮನೆಗೆ ಗೊತ್ತಿಲ್ಲ. ನಾನು ಇವತ್ತು ಆ್ಯಕ್ಚುಲಿ ನನ್ನ ಮಗ ದೊಡ್ಡ ಬ್ರೈಟ್ ಸ್ಟೂಡೆಂಟ್ ಏನಲ್ಲ, ಈಗ ಒಂದು 14 ವರ್ಷ, ನಾನು 1 ವರ್ಷ ಟೈಮ್ ಕೊಟ್ಟಿದ್ದೆ. ನಿಂಗೆ 15 ವರ್ಷಕ್ಕೆ ನಿಂಗೆ ಡಿಸೈಡ್ ಮಾಡಿ ನಿಂಗೆ ಏನು ಮಾಡಬೇಕು. ಇಲ್ಲ ನಾನು ಇದನ್ನು ಮಾಡ್ತೀನಿ, ಇಲ್ಲ ಅದನ್ನು ಮಾಡ್ತೀಯ, ಅದಕ್ಕೇನು ರೆಡಿ ಮಾಡೋದು ನಾನು ಮಾಡ್ಕೊಡ್ತೀನಿ. ಆಮೇಲೆ ಇವತ್ತಿಗೂ ನನ್ನ ಮಗನಿಗೆ ನಾನು ಹೇಳ್ಕೊಡ್ತಿರೋದು ಒಂದೇ ಬುದ್ಧಿ, ದುಡಿಯೋದಕ್ಕೆ ಅಂತ ಹೇಳ್ಕೊಡ್ತಾರೆ. ಏನಕ್ಕೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಹೋಗಿಲ್ಲ ಮನುಷ್ಯನ ಬದುಕೊಂತೀನಿ ಅಂತ ಟೈಮ್ ಬರುತ್ತೆ. ಯಾಕಂದರೆ ಇವತ್ತೇ ಅಷ್ಟು ಕಾಂಪಿಟೇಷನ್ ಇದೆ. ಮಗನಿಗೆ ಆ್ಯಕ್ಚುಲಿ ಬದುಕೋದು ತೋರಿಸ್ಕೊಡಿ. ದರ್ಶನ್ ಅವರು ಯಾವತ್ತಾದ್ರೂ ಮಗನ ಜೊತೆ ಕುತ್ಕೊಂಡು ಮಗನಿಗೆ ಓದಿಸುವಂತ ನೆನಪಿದೆಯಾ? ಸ್ವಾಮಿ ನಾನೇ 10th ಜಸ್ಟ್ ಪಾಸ್, ನಾನೆಲ್ಲಿ ಹೋಗಿ ಓದಿಸೋದು. ಇವತ್ತು ಆ್ಯಕ್ಚುಲಿ ಓದಿಸ್ತಾರೆ, ಯಾರು ಓದಿಸ್ತಾವ್ರೆ ಆ ಥರ. ಇವತ್ತು ನಾನು ಒಂದು ದಿನ ನನ್ನ ಮಗಂದು ಆ್ಯಕ್ಚುಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಅಂತ ಹೇಳಿ ಅದಕ್ಕೆ ಹೋಗಿಲ್ಲ. ಬಟ್ ಆದ್ರೂ ಇಷ್ಟೆಲ್ಲ ಬಿಸಿ ಶೆಡ್ಯೂಲ್ ಮಧ್ಯೆ ನೀವು ನಿಮ್ಮ ಮಗನ ಹಾರ್ಸ್ ರೈಡಿಂಗ್ ಕರ್ಕೊಂಡು ಹೋಗ್ತೀರಾ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ. ಅಲ್ಲ ಈಗ ನಾನೇನೋ ತೋಟಕ್ಕೆಲ್ಲ ಹೋಗ್ಬೇಕಾದ್ರೆ ಅವ್ನು ನಾನು ಸಂಡೇ ಏನಾಗಿತ್ತು ಮಿಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅಷ್ಟು. ಬಟ್ ಅವ್ನು ಅದಕ್ಕೆ ಅಂತ ನಾನು ಕರ್ಕೊಂಡು ಹೋಗ್ತಾಯಿಲ್ಲ. ಅಂದರೆ ನನ್ನ ಫ್ರೀ ಟೈಮಲ್ಲಿ ಅವ್ನು ಫ್ರೀ ಮಾಡ್ತೀನಿ ಅಷ್ಟೇ. ಬೇಕಾದ್ರೆ ಒಂದೊಂದ್ಸರಿ ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದ್ಸರಿ ಹೋದ್ರೆ ಪರವಾಗಿಲ್ಲ ದೊಡ್ಡ ಏನು ಡಾಕ್ಟರ್ ಹೋಗ್ತಿದ್ದೆ ಬಾ ಪರವಾಗಿಲ್ಲ ಒಂದು 2 ದಿನ ರಜೆ ಹಾಕೊಂಡು ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಹೋಗ್ತೀನಿ. ಆದ್ರೆ ಅಪ್ಪ ನಿಮಗೆ ಶೂ ಹಾಕಿದ ನೆನಪೆಲ್ಲ ಇದೆ ಅದೆಲ್ಲ ಮಾಡೋರು ಅಂತಂದ್ರೆ ಶೂ ಹಾಕೊಡೋರು. ನಮ್ಮ ತಾಯಿ ಆ್ಯಕ್ಚುಲಿ ಯಾವತ್ತಿನ ದೋಸೆ ಇಟ್ಟು ಮಾಡಿದ್ರೆ ಅಚ್ಚುಕಟ್ಟಾಗಿ ಎಲ್ಲರೂ ದೋಸೆ ಇಟ್ಕೊಡೋರು, ಅದೆಲ್ಲ ಮಾಡ್ತೀವಿ ನಾವು.